ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಭಾರತ ಮತ್ತು ಚೈನಾ ಎರಡೂ ಕೂಡ ಅಮೆರಿಕಾದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ಗೆ ಒಂದು ಥ್ಯಾಂಕ್ಸ್ ಹೇಳಬೇಕಾಗಿ ಬರಬಹುದು. ದಶಕಗಳ ಕಾಲ ಪರಸ್ಪರ ಅನುಮಾನದಿಂದ ನೋಡಿಕೊಂಡ ಎರಡು ದೇಶಗಳು ಈಗ ಟ್ರಂಪ್ ಕಾರಣಕ್ಕೆ ಹತ್ತಿರ ಆಗ್ತಾ ಇವೆ. ತಮ್ಮ ಗಡಿ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳೋದಕ್ಕೊಂದು ವಿಶೇಷ ತಂಡವನ್ನು ರಚನೆ ಮಾಡ್ಕೊಳ್ಳೋದಕ್ಕೆ ಒಪ್ಪಿವೆ. ಜೊತೆಗೆ ಭಾರತಕ್ಕೆ ರೇರ್ ಅರ್ತ್ ಮಿನರಲ್ಸ್, ಮ್ಯಾಗ್ನೆಟ್ಸ್, ಫರ್ಟಿಲೈಸರ್ಸ್, ಟನಲ್ ಬೋರಿಂಗ್ ಮಿಷನ್ ಮುಂತಾದವುಗಳ ಸರಬರಾಜಿನ ಮೇಲೆ ಚೈನಾ ಹೇರಿದ್ದ ನಿರ್ಬಂಧವನ್ನು ಹಿಂದಕ್ಕೆ ಪಡಿತಾ ಇದೆ. ಎರಡೂ ದೇಶಗಳ ನಡುವೆ ಒಂದಷ್ಟು ವ್ಯಾಪಾರಗಳು ಹೆಚ್ಚಾಗುವ ಮತ್ತು ಭಾರತದಲ್ಲಿ ಚೈನಾದ ಹೂಡಿಕೆಗಳು ಕೂಡ ಶುರುವಾಗುವ ಲಕ್ಷಣಗಳು ಕಾಣ್ತಾ ಇವೆ. ಏಷ್ಯಾದ ಎರಡು ದೈತ್ಯ ದೇಶಗಳು ಒಂದಾದರೆ ಅದಕ್ಕೆ ಕಾರಣ ಡೊನಾಲ್ಡ್ ಟ್ರಂಪ್ ಅಲ್ಲದೆ ಬೇರಿನ್ಯಾರೂ ಅಲ್ಲ. ಬಹುಶಃ ನಾಳೆ ಭಾರತ ಮತ್ತು ಚೈನಾಗಳು ಒಂದಾಗೋ ಹಾಗೆ ಮಾಡಿದ್ದೀನಿ, ನನಗೀಗಲಾದರೂ ನೋಬೆಲ್ ಕೊಡಿ ಅಂತ ಟ್ರಂಪ್ ಕೇಳಿದರೆ ಆಶ್ಚರ್ಯ ಪಡಬೇಕಾಗಿಲ್ಲ. ಹಾಗಾದರೆ ಭಾರತ ಚೈನಾಗಳ ನಡುವೆ ಏನಾಗ್ತಾ ಇದೆ? ಚೈನಾದ ವಿದೇಶಾಂಗ ಸಚಿವ ವಾಂಗ್ ಈ ಭಾರತದ ಭೇಟಿ ಎರಡೂ ದೇಶಗಳ ನಡುವಿನ ಸಂಬಂಧಗಳ ಸುಧಾರಣೆಯನ್ನು ಯಾವ ದಿಕ್ಕಿಗೆ ತಗೊಂಡು ಹೋಗ್ತಾ ಇದೆ? ಬನ್ನಿ ನೋಡೋಣ. ಗೆಳೆಯರೆ, ಭಾರತ ಮತ್ತು ಚೈನಾದ ನಡುವೆ ಇರೋ ದೊಡ್ಡ ಸಮಸ್ಯೆ ಏನು? ಎರಡೂ ದೇಶಗಳು ಪರಸ್ಪರ ಯುದ್ಧ ಮಾಡ್ಕೊಳ್ಳೋದಕ್ಕೆ ಮತ್ತು ಅನುಮಾನ ಹಾಗೂ ದ್ವೇಷಗಳನ್ನು ಬೆಳೆಸ್ಕೊಳ್ಳೋದಕ್ಕೆ ಕಾರಣ ಭಾರತ ಚೈನಾ ನಡುವಿನ ಗಡಿ ವಿವಾದ ಮತ್ತು ಭಾರತ ದಲೈ ಲಾಮಾ ಅವರಿಗೆ ಆಶ್ರಯವನ್ನು ಕೊಡ್ತು ಅನ್ನೋದು. ಇಲ್ಲಿ ಎರಡನೆಯದ್ದು ನಾಳೆ ಅಂಥ ದೊಡ್ಡ ಸಮಸ್ಯೆ ಆಗದೇನೂ ಇರಬಹುದು, ಆದರೆ ಮೊದಲನೆಯದ್ದು ಅಂದರೆ ಗಡಿ ಸಮಸ್ಯೆ ಅನ್ನೋದು ಬಗೆಹರಿಯದೆ ಎರಡೂ ದೇಶಗಳ ನಡುವೆ ಒಂದು ವಿಶ್ವಾಸ ಬೆಳೆಯೋದಕ್ಕೆ ಸಾಧ್ಯ ಆಗೋದಿಲ್ಲ. ಇಲ್ಲಿ ಭಾರತ ಮತ್ತು ಚೈನಾ ನಡುವೆ ಇವತ್ತಿನವರೆಗೆ ಎರಡೂ ದೇಶಗಳು ಒಪ್ಪಿದ ಒಂದು ನಿರ್ದಿಷ್ಟ ಗಡಿ ರೇಖೆ ಅಥವಾ ಗುರುತಿಸಲಾದ ಗಡಿ ಅಂತ ಯಾವುದೂ ಇಲ್ಲ. ಇದು ನಿಮಗೆ ಆಶ್ಚರ್ಯ ಅನ್ನಿಸಬಹುದು. ಅಲ್ಲಿ ಭಾರತ ಯಾವ ಪ್ರದೇಶಗಳನ್ನು ನಮ್ಮದು ಅಂತ ಹೇಳುತ್ತೋ ಚೈನಾ ಕೂಡ ಅದು ನಮ್ಮದು ಅಂತ ಹೇಳುತ್ತೆ. ಹಾಗೆ ಚೈನಾ ಕ್ಲೈಮ್ ಮಾಡ್ಕೊಳ್ಳೋ ಪ್ರದೇಶಗಳನ್ನು ಭಾರತವು ಕ್ಲೈಮ್ ಮಾಡ್ಕೊಳ್ಳುತ್ತೆ. ಹೀಗಾಗಿ ಇಲ್ಲೊಂದು ನಿರ್ದಿಷ್ಟವಾಗಿ ಗಡಿ ಹಂಚಿಕೆ ಆಗೋವರೆಗೆ ಸಮಸ್ಯೆ ಅನ್ನೋದು ಬಗೆಹರಿಯೋದಿಲ್ಲ. ಮತ್ತು ಭಾರತಕ್ಕೆ ಸ್ವಾತಂತ್ರ್ಯ ಬಂದ ದಿನದಿಂದಲೂ ಇವತ್ತಿನವರೆಗೆ ಎರಡೂ ದೇಶಗಳ ನಡುವೆ ಒಂದು ಗಡಿ ಒಪ್ಪಂದ ಅನ್ನೋದು ಸಾಧ್ಯ ಆಗಿಲ್ಲ. ಹಾಗಾದರೆ ಭಾರತ ಮತ್ತು ಚೈನಾ ನಡುವಿನ ಗಡಿ ಯಾವುದು? ಗೆಳೆಯರೆ, ಚೈನಾ ಮತ್ತು ಭಾರತದ ನಡುವೆ ಇರುವ ಸುಮಾರು 3488 ಕಿಲೋಮೀಟರ್ ಉದ್ದದ ಗಡಿಯನ್ನು 3 ಭಾಗಗಳಾಗಿ ವಿಂಗಡಿಸಲಾಗುತ್ತೆ. ಲದಾಖ್ ಭಾಗದಲ್ಲಿನ ಗಡಿಯನ್ನು ವೆಸ್ಟರ್ನ್ ಸೆಕ್ಟರ್ ಅಂತ ಕರೀತಾರೆ. ಇದು ಕಾಶ್ಮೀರ ಹಾಗೂ ಶಿನ್ಜಿಯಾಂಗ್ ಪ್ರದೇಶವನ್ನು ಬೇರ್ಪಡಿಸುತ್ತೆ. ಮತ್ತು ಅಕ್ಸಾಯ್ ಚೀನ್ ಇರೋದು ಇದೇ ವೆಸ್ಟರ್ನ್ ಸೆಕ್ಟರ್ ಅಲ್ಲಿ. ಇನ್ನು ಹಿಮಾಚಲ ಹಾಗೂ ಉತ್ತರಾಖಂಡ್ ಗಡಿಯನ್ನ ಮಿಡ್ಲ್ ಸೆಕ್ಟರ್ ಅಂತ ಕರೀತಾರೆ. ಸದ್ಯಕ್ಕಿದು ಅತ್ಯಂತ ಕಡಿಮೆ ವಿವಾದ ಇರುವ ಭಾರತ ಮತ್ತು ಚೈನಾದ ಗಡಿ. ಹಾಗೆ ಸಿಕ್ಕಿಂ, ಅರುಣಾಚಲ ಪ್ರದೇಶದ ಗಡಿ ಅಂದ್ರೆ ಟಿಬೆಟ್ ಹಾಗೂ ಭಾರತದ ನಡುವಿನ ಗಡಿ ಇದೆಯಲ್ಲ, ಇದನ್ನ ಈಸ್ಟರ್ನ್ ಸೆಕ್ಟರ್ ಅಂತ ಗುರುತಿಸಲಾಗುತ್ತೆ. ಇಲ್ಲಿ ಈಸ್ಟರ್ನ್ ಸೆಕ್ಟರ್ ಅನ್ನ ಬಿಟ್ರೆ ಇನ್ನುಳಿದ ಗಡಿಗಳನ್ನ ನಿಖರವಾಗಿ ಗುರುತಿಸೋದಕ್ಕೆ ಸಾಧ್ಯ ಆಗಿಲ್ಲ. ಇನ್ನು ಈ ಪೂರ್ವದ ಗಡಿ ರೇಖೆಯನ್ನು ಕೂಡ ಚೀನಾ ಒಪ್ಕೊಂಡಿಲ್ಲ. ಅಂದ್ರೆ 1914ರಲ್ಲಿ ಭಾರತದಲ್ಲಿ ಬ್ರಿಟಿಷ್ ಆಳ್ವಿಕೆ ಇತ್ತಲ್ಲ, ಆ ಸಂದರ್ಭದಲ್ಲಿ ಬ್ರಿಟಿಷ್ ಭಾರತ ಹಾಗೂ ಟಿಬೆಟ್ ಮತ್ತು ಚೀನಾ ಆಡಳಿತಗಳ ನಡುವೆ ಶಿಮ್ಲಾದಲ್ಲಿ ಒಂದು ಒಪ್ಪಂದ ಆಗತ್ತೆ. ಆ ಸಂದರ್ಭದಲ್ಲಿ ಬ್ರಿಟಿಷ್ ಭಾರತದ ವಿದೇಶಾಂಗ ಕಾರ್ಯದರ್ಶಿ ಸರ್ ಹೆನ್ರಿ ಮ್ಯಾಕ್ಮಹೋನ್ ಚೀನಾ ಮತ್ತು ಭಾರತದ ನಡುವೆ ಒಂದು ಗಡಿಯನ್ನು ಗುರುತಿಸಿ ಒಪ್ಪಂದಕ್ಕೆ ಸಹಿ ಮಾಡಿಸ್ಕೊಳ್ತಾರೆ. ಆದರೆ ಮುಂದೆ ಚೀನಾ ನಾವು ಈ ಒಪ್ಪಂದವನ್ನು ಗೌರವಿಸೋದಿಲ್ಲ ಅಂತ ಹೇಳುತ್ತೆ. ಹೀಗಾಗಿ ಮ್ಯಾಕ್ಮಹೋನ್ ಲೈನ್ ಅಂತ ಕರೆಯಲ್ಪಡುವ ಈ ಗಡಿ ಇವತ್ತಿಗೂ ಕೂಡ ವಿವಾದಿತ ಗಡಿನೇ. ಇನ್ನು ಲದಾಖ್ನಿಂದ ನೇಪಾಳದವರೆಗಿರೋ ಗಡಿ ಇದೆಯಲ್ಲ, ಇದು 1865ರಲ್ಲಿ ಬ್ರಿಟಿಷ್ನ ಸರ್ವೇಯರ್ ವಿಲಿಯಂ ಜಾನ್ಸನ್ ರೂಪಿಸಿದ್ದ ಗಡಿ. ಈ ಗಡಿ ರೇಖೆಯ ಪ್ರಕಾರ ಅಕ್ಸಾಯ್ ಚೀನ್ ಭಾರತವನ್ನು ಸೇರುತ್ತೆ. ಆದರೆ ಈ ರೇಖೆಯನ್ನು ಕೂಡ ಚೈನಾ ಮಾನ್ಯ ಮಾಡಲಿಲ್ಲ. ಇದೆಲ್ಲ ಬ್ರಿಟಿಷ್ ಭಾರತದ ಕಾಲದಲ್ಲಾದ ಗಡಿ ಗುರುತಿಸುವಿಕೆ. ಇದಾದ ನಂತರ ಭಾರತ ಸ್ವತಂತ್ರಗೊಳ್ತಲ್ಲ, ಆಗ ಭಾರತ ಮತ್ತು ಚೈನಾಗಳು ಕೂತು ಗಡಿಗಳನ್ನು ಅಧಿಕೃತವಾಗಿ ಗುರುತಿಸ್ಕೊಂಡು ಬಿಟ್ಟಿದ್ರೆ ಇವತ್ತು ಸಮಸ್ಯೆ ಅನ್ನೋದು ಇರ್ತಾ ಇರಲಿಲ್ಲ. ಆದರೆ ಕೆಲಸವನ್ನ ಎರಡೂ ದೇಶಗಳು ಅವತ್ತು ಮಾಡಲಿಲ್ಲ. ಮುಂದೆ 1962ರಲ್ಲಿ ಚೈನಾ ಭಾರತದ ಮೇಲೆ ದಾಳಿ ಮಾಡ್ತು. ನಮ್ಮ ಒಂದಷ್ಟು ಭೂಪ್ರದೇಶವನ್ನು ಆಕ್ರಮಿಸಿಕೊಂಡು ಕೂತ್ಕೊಳ್ತು. ಆಗಲೇ ಆಕ್ಸಾಯ್ ಚೀನ್ ಅನ್ನೋದು ಚೈನಾದ ಕೈವಶ ಆಗಿತ್ತು. ಗೆಳೆಯರೆ, 1962ರ ಯುದ್ಧದ ನಂತರ ಇವತ್ತಿಗೂ ಭಾರತ ಮತ್ತು ಚೈನಾ ನಡುವೆ ಗಡಿಗಳನ್ನು ಸ್ಪಷ್ಟವಾಗಿ ಗುರುತಿಸೋ ಕೆಲಸ ಆಗಿಲ್ಲ. ಹೀಗಾಗಿ ಅಲ್ಲಿ ಗಡಿಯ ವಿಷಯದಲ್ಲಿ ಸಾಕಷ್ಟು ಬಾರಿ ಸಂಘರ್ಷಗಳು, ಒಳನುಸುಳುವಿಕೆಗಳು ಇವೆಲ್ಲ ಆಗ್ತಲೇ ಇರುತ್ತವೆ. ಅದರಲ್ಲೂ ತೀವ್ರ ಸಮಸ್ಯೆ ಇರೋದು ಪೂರ್ವ ಮತ್ತು ಪಶ್ಚಿಮ ಸೆಕ್ಟಾರ್ಗಳಲ್ಲಿ. ಮಧ್ಯಭಾಗದಲ್ಲಿ ಅಂಥ ದೊಡ್ಡ ಸಮಸ್ಯೆ ಏನಿಲ್ಲ. ಇನ್ನು ಈ ಗಡಿ ಸಮಸ್ಯೆ ಬಗೆಹರಿಯದೇ ಇದ್ದರೆ ಎರಡೂ ದೇಶಗಳ ನಡುವಿನ ಸ್ನೇಹ, ಸೌಹಾರ್ದತೆ ಇವ್ಯಾವಕ್ಕೂ ಅವಕಾಶನೂ ಇರೋದಿಲ್ಲ.
ಹೀಗಾಗಿ ಈ ಹಿಂದೆ ಅಂದರೆ ಅಟಲ್ ಬಿಹಾರಿ ವಾಜಪೇಯಿ ಸರ್ಕಾರ ಇದ್ದಾಗ ಎರಡೂ ದೇಶಗಳ ನಡುವಿನ ಗಡಿ ಸಮಸ್ಯೆಯನ್ನು ಬಗೆಹರಿಸ್ಕೊಳ್ಳೋದಕ್ಕೆ ಒಂದಷ್ಟು ಮಾತುಕತೆಗಳು ಆರಂಭ ಆದವು. ಸ್ಪೆಷಲ್ ರೆಪ್ರೆಸೆಂಟೇಟಿವ್ ಮೆಕ್ಯಾನಿಸಮ್ ಶುರುವಾಯಿತು. ಎರಡೂ ದೇಶಗಳ ರಾಜತಾಂತ್ರಿಕರು ಸಭೆ ಸೇರಿ ಎರಡೂ ದೇಶಗಳ ಸಮಸ್ಯೆಗಳ ಬಗ್ಗೆ ಚರ್ಚಿಸಿ ಒಂದು ನಿರ್ಧಾರಕ್ಕೆ ಬರುವ ವ್ಯವಸ್ಥೆ ಇದು. ಅದು ಇವತ್ತಿಗೂ ಮುಂದುವರಿತಾ ಇದೆ. ಈ ಸ್ಪೆಷಲ್ ರೆಪ್ರೆಸೆಂಟೇಟಿವ್ ಮೆಕ್ಯಾನಿಸಮ್ನ ಅಡಿಯಲ್ಲೇ ಭಾರತದ NSA ಅಜಿತ್ ದೋವಲ್ ಇತ್ತೀಚೆಗಷ್ಟೇ ಚೈನಾಗೆ ಹೋಗಿ ಬಂದರು. ಈಗ ಚೈನಾದ ವಿದೇಶಾಂಗ ಸಚಿವ ವಾಂಗ್ ಈ ಭಾರತಕ್ಕೆ ಬಂದಿದ್ದಾರೆ. ಎರಡು ದೇಶಗಳ ನಡುವೆ ಗಡಿಯ ಬಗ್ಗೆ ಚರ್ಚೆಗಳು ನಡೆಯೋದಕ್ಕೆ ಕಾರಣ ಆಗ್ತಾ ಇರೋದು ಇದೇ ಸ್ಪೆಷಲ್ ರೆಪ್ರೆಸೆಂಟೇಟಿವ್ ಮೆಕ್ಯಾನಿಸಮ್ನ ಅಡಿಯಲ್ಲಿ. ಮುಂದೆ ಇದೇ ಸ್ಪೆಷಲ್ ರೆಪ್ರೆಸೆಂಟೇಟಿವ್ ಮೆಕ್ಯಾನಿಸಮ್ನ ಆಧಾರದ ಮೇಲೆ 2005ರಲ್ಲಿ ಅಗ್ರಿಮೆಂಟ್ ಆನ್ ಪೊಲಿಟಿಕಲ್ ಪ್ಯಾರಾಮೀಟರ್ಸ್ ಅಂಡ್ ಗೈಡಿಂಗ್ ಪ್ರಿನ್ಸಿಪಲ್ಸ್ಗೆ ಎರಡು ದೇಶಗಳು ಸಹಿ ಹಾಕಿದ್ವು. ಆದರೆ ಅದೂ ಕೂಡ ಗಡಿಯ ವಿವಾದದ ಬಗ್ಗೆ ಮಾತುಕತೆಗಳನ್ನು ನಡೆಸೋವರೆಗೆ ಬರಲಿಲ್ಲ. ಇನ್ನು 2012ರಲ್ಲಿ ಕೂಡ ಎರಡೂ ದೇಶಗಳ ನಡುವೆ ಮತ್ತು ಒಂದು ಕೋಆರ್ಡಿನೇಷನ್ ಒಪ್ಪಂದ ಆಯಿತು. ಜಾಯಿಂಟ್ ಸೆಕ್ರೆಟರಿ ಮಟ್ಟದ ಅಧಿಕಾರಿಗಳು ಗಡಿಯಲ್ಲಿ ಸಮಸ್ಯೆಗಳು ಉಂಟಾದಾಗ ಮಾತುಕತೆ ಮಾಡಿಕೊಂಡು ಸರಿಪಡಿಸ್ಕೊಳ್ಳುವ ಮಟ್ಟಕ್ಕೆ ಇದು ಬಂದು ನಿಂತುಕೊಳ್ತು. ಕೋರ್ ಕಮಾಂಡರ್ ಮಟ್ಟದ ಅಧಿಕಾರಿಗಳ ನಡುವೆ ಮಾತುಕತೆಗೆ ಅವಕಾಶವನ್ನು ಮಾಡಿಕೊಡ್ಲಾಯಿತು. ಆದರೆ ಗಡಿಗಳನ್ನು ಡಿಮಾರ್ಕೇಷನ್ ಮಾಡೋ ಬಗ್ಗೆ ಚರ್ಚೆಗಳು ನಡೀಲಿಲ್ಲ. ಇಲ್ಲಿ ಎರಡೂ ದೇಶಗಳ ನಡುವೆ ದೊಡ್ಡ ಮಟ್ಟದ ಸಮಸ್ಯೆಗಳು ಕೂಡ ಆ ಅವಧಿಯಲ್ಲಿ ಕಾಣಲಿಲ್ಲ. ಅವರು ಆಗಾಗ ಗಡಿ ದಾಟಿ ಬರ್ತಾ ಇದ್ರು. ನಮ್ಮವರು ಕೂಡ ಗಡಿ ದಾಟಿ ಹೋಗಿ ಪ್ಯಾಟ್ರೋಲಿಂಗ್ ಮಾಡಿಕೊಂಡು ವಾಪಸ್ಸು ಬರ್ತಾ ಇದ್ರು. ಆಗಾಗ ಎರಡೂ ಸೇನೆಗಳು ಎದುರು ಬದರಾದರೂ ಕೂಡ ಅದು ಸುದ್ದಿ ಆಗ್ತಾ ಇರಲಿಲ್ಲ, ಅಲ್ಲಿಗೆ ಮುಕ್ತಾಯ ಆಗ್ತಾ ಇತ್ತು. ಆದರೆ 2020ರಲ್ಲಿ ಹಾಗಾಗಲಿಲ್ಲ. ಅಲ್ಲಿ ಗಲ್ವಾನ್ ವ್ಯಾಲಿಯಲ್ಲಿ ಭಾರತದ ಭೂಪ್ರದೇಶಕ್ಕೆ ಚೈನಾ ಸೇನೆ ಬಂದಿತ್ತು. ಅದನ್ನು ಭಾರತೀಯ ಯೋಧರು ಪ್ರತಿಭಟಿಸಿದರು. ಅದೇ ಜಗಳ, ಇದು ನಮಗೆ ಸೇರಿದ್ದು ಅಂತ ಅವರು, ನಿಮ್ಮದಲ್ಲ ಇದು ಭಾರತದ ನೆಲ ಅಂತ ನಮ್ಮ ಯೋಧರು. ಅಲ್ಲೊಂದು ಹೊಡಿಬಡಿ ಆಯಿತು. ಯಾಕೆಂದರೆ ಈ ಹಿಂದೆ ದೇವೇಗೌಡರು ಪ್ರಧಾನಿಯಾಗಿದ್ದ ಅವಧಿಯಲ್ಲಿ ಎರಡೂ ದೇಶಗಳ ಸೈನಿಕರು ಗಡಿಯಲ್ಲಿ ಬಂದೂಕುಗಳನ್ನು ತಗೊಂಡು ಗಸ್ತು ಮಾಡಬಾರದು ಅಂತ ಒಂದು ಒಪ್ಪಂದ ಆಗಿತ್ತು. ಹೀಗಾಗಿ ನಮ್ಮ ಯೋಧರು ನಿರಾಯುಧರಾಗೇ ಹೋಗಿದ್ದರು. ಅವರು ಕೂಡ ಬಂದೂಕುಗಳನ್ನೇನು ತಂದಿರಲಿಲ್ಲ, ಆದರೆ ಬೇರೆ ರೀತಿಯ ಮಾರಣಾಂತಿಕ ಆಯುಧಗಳ ಜೊತೆ ಅವರು ಬಂದಿದ್ದರು. ಅಲ್ಲೊಂದು ಬಡದಾಟ ಆಯಿತು. ನಮ್ಮ 20 ಯೋಧರು ವೀರಸ್ವರ್ಗದ ಪಾಲಾದರೆ ಚೈನಾದ ಸುಮಾರು 40ಕ್ಕೂ ಹೆಚ್ಚು ಯೋಧರು ಸಾವಿಗೀಡಾದರು ಅಂತ ಹೇಳಲಾಯಿತು. ಈ ಘಟನೆ ಎರಡೂ ದೇಶಗಳ ನಡುವೆ ಸುಮಾರು 4.5 ವರ್ಷಗಳ ಕಾಲ ಉದ್ವಿಗ್ನ ಪರಿಸ್ಥಿತಿಗೆ ಕಾರಣ ಆಯಿತು. ಎರಡೂ ದೇಶಗಳ ಯೋಧರು ಎದೆಗೆ ಬಂದೂಕುಗಳನ್ನು ಹೌಚಿಕೊಂಡು ಚಳಿ, ಹಿಮಪಾತ, ಮಳೆ, ಗಾಳಿ ಅನ್ನೋದನ್ನು ನೋಡದೆ ಗಡಿಯಲ್ಲಿ ಪರಸ್ಪರ ಕಣ್ಣಲ್ಲಿ ಕಣ್ಣಿಟ್ಟು ಕಾಯಬೇಕಾದ ಪರಿಸ್ಥಿತಿ ನಿರ್ಮಾಣ ಆಯಿತು. ಈ ಮಧ್ಯೆ 2024ರಲ್ಲಿ ಡಿಎಸ್ಕಲೇಷನ್ ಮಾತುಕತೆಗಳಾಗಿ ಒಂದು ಹಂತದವರೆಗೆ ಎರಡೂ ದೇಶಗಳು ಸೈನ್ಯವನ್ನು ವಾಪಸ್ಸು ಕರೆಸ್ಕೊಳ್ಳೋದಕ್ಕೆ ಒಪ್ಪಿದರೂ ಕೂಡ ಭಾರತ ಮತ್ತು ಚೈನಾ ನಡುವಿನ ಅಪನಂಬಿಕೆ ಮತ್ತು ವೈಮನಸ್ಯ ಇವತ್ತಿಗೂ ಕೂಡ ಹಾಗೆ ಉಳ್ಕೊಂಡಿದೆ. ಅಲ್ಲಿ ಚೈನಾ ಪಾಕಿಸ್ತಾನಕ್ಕೆ ಭಾರತದ ವಿರುದ್ಧ ಸಹಾಯ ಮಾಡುತ್ತೆ. ಅಲ್ಲವರು ಹೂಡಿಕೆಗಳನ್ನು ಮಾಡಿದ್ದಾರೆ. ಅವರ ಸಿಪೆಕ್ ಆಕ್ರಮಿತ ಕಾಶ್ಮೀರದ ವಿವಾದಿತ ಪ್ರದೇಶದಲ್ಲಿದೆ. ಇನ್ನು ಭಾರತ ಚೈನಾ ವಿರುದ್ಧವೇ ಅಮೆರಿಕ ರಚನೆ ಮಾಡಿರುವ ಕ್ವಾಡ್ ಕೂಟದಲ್ಲಿದೆ. ಮೊನ್ನೆ ಜೈಶಂಕರ್ ಹಾಗೂ ವಾಂಗ್ ಈ ಭೇಟಿಯ ನಂತರ ಭಾರತ ತೈವಾನ್ ಚೈನಾದ ಭಾಗ ಅಂತ ಒಪ್ಪಿಕೊಂಡಿದೆ ಅನ್ನೋ ವರದಿಗಳನ್ನು ಚೈನಾದ ಮಾಧ್ಯಮಗಳು ಮಾಡಿದ್ವು. ಆದರೆ ಅದನ್ನು ಭಾರತ ಅಲ್ಲಗೆಳಿತು. ಜಗತ್ತಿನ ಸಾಕಷ್ಟು ದೇಶಗಳು ತೈವಾನ್ ಜೊತೆ ಹೊಂದಿರೋ ಥರದ್ದೇ ದ್ವಿಪಕ್ಷೀಯ ಸಂಬಂಧಗಳನ್ನು ನಾವು ಕೂಡ ಹೊಂದಿದ್ದೀವಿ. ಆಕ್ರಮಿತ ಕಾಶ್ಮೀರದ ವಿಷಯದಲ್ಲಿ ಚೈನಾ ಹೇಗೆ ನಡ್ಕೊಳುತ್ತೋ ತೈವಾನ್ನ ವಿಷಯದಲ್ಲಿ ನಾವು ಕೂಡ ಹಾಗೇ ನಡ್ಕೋತೀವಿ ಅಂತ ಹೇಳೋ ಮೂಲಕ ಭಾರತ ತನ್ನ ನಿಲುವನ್ನು ಸ್ಪಷ್ಟಪಡಿಸ್ತು. ಸೊ ಇಲ್ಲಿ ಚೈನಾ ಹಾಗೂ ಭಾರತ ಎರಡು ಒಂದೇ ಲೈನ್ನಲ್ಲಿ ಸಮಾನಾಂತರ ದೂರದಲ್ಲಿ ನಿಂತಿವೆ. ಇಲ್ಲಿ ಸಂಬಂಧ ಸುಧಾರಣೆ ಆಗಬೇಕು ಅಂದರೆ ಎರಡೂ ದೇಶಗಳು ಸಮವಾದ ಹೆಜ್ಜೆಗಳನ್ನು ಹಾಕಬೇಕಾಗುತ್ತೆ. ಆ ನಿಟ್ಟಲ್ಲಿ ವಾಂಗ್ ಈ ಹಾಗೂ ಅಜಿತ್ ದೋವಲ್ ಮತ್ತು ವಾಂಗ್ ಈ ಹಾಗೂ ಮೋದಿಯವರ ನಡುವೆ ಒಂದಷ್ಟು ಮಾತುಕತೆಗಳಾಗಿವೆ. ಆ ಮಾತುಕತೆಗಳ ನಂತರ ಎರಡೂ ದೇಶಗಳು ಗಡಿ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳೋದಕ್ಕೆ ಮಾತುಕತೆಗೆ ಒಪ್ಪಿಗೆ ನೀಡಿವೆ ಮತ್ತು ಒಂದು ಸ್ಪೆಷಲ್ ಗ್ರೂಪನ್ನು ರಚನೆ ಮಾಡೋ ತೀರ್ಮಾನಕ್ಕೆ ಬಂದಿವೆ. ಗೆಳೆಯರೆ, ಇಲ್ಲಿ ಸ್ಪೆಷಲ್ ಗ್ರೂಪ್ ರಚನೆ ಆದ ಕೂಡಲೇ ಚೈನಾ ಭಾರತ ಬಾಯಿ ಆಗಿಬಿಡುತ್ತವೆ, ಗಡಿ ಸಮಸ್ಯೆಗಳು ಮುಗಿದು ಹೋಗುತ್ತವೆ ಅಂತಲ್ಲ. ಯಾಕೆಂದರೆ ಅದು ಇವತ್ತು ನೆನ್ನೆಯ ಸಮಸ್ಯೆ ಅಲ್ಲ, 1-2 ಕಿಲೋಮೀಟರ್ಗಳ ವಿವಾದವೂ ಅಲ್ಲ. ಹೀಗಾಗಿ ಎರಡೂ ದೇಶಗಳು ಈಗ ಮೊದಲ ಹಂತದಲ್ಲಿ ಡಿಲಿಮಿಟೇಷನ್ಗೆ ಒಪ್ಪುತ್ತಾ ಇವೆ. ಅಂದರೆ ಮೊದಲ ಹಂತದಲ್ಲಿ ಗಡಿಯನ್ನು ಮ್ಯಾಪಲ್ಲಿ ಗುರುತಿಸುವ ಅಥವಾ ಗಡಿ ಗುರುತನ್ನು ಪೇಪರ್ ಮೇಲೆ ತರುವ ಕೆಲಸವನ್ನು ಮಾಡಲಾಗುತ್ತೆ. ಅದರ ಬಗ್ಗೆ ಚರ್ಚೆಗಳು ನಡೆಯುತ್ತವೆ. ಎರಡೂ ದೇಶಗಳು ತಮ್ಮ ಬಳಿ ಇರೋ ಪುರಾತನ ಐತಿಹಾಸಿಕ ಮ್ಯಾಪ್ಗಳನ್ನು ಇಟ್ಕೊಂಡು ಇದು ನಮ್ಮದು ಇದು ನಿಮ್ಮದು ಅಂತ ಮ್ಯಾಪಲ್ಲಿ ಗುರುತು ಮಾಡ್ಕೋತಾರೆ. ಆ ನಂತರ ಅಲ್ಲಿ ಡಿಮಾರ್ಕೇಷನ್ ನಡಿಬೇಕು. ಅಂದರೆ ಗಡಿಗಳನ್ನು ವಾಸ್ತವವಾಗಿ ಗುರುತಿಸಿ ಅಲ್ಲಿ ಫೆನ್ಸಿಂಗೋ ಗಡಿ ಕಲ್ಲುಗಳನ್ನು ನೆಡೋದು ಇಂಥ ಕೆಲಸ ಆರಂಭ ಆಗಬೇಕು. ಸೊ ಇದು ತಕ್ಷಣಕ್ಕೆ ಆಗಿಬಿಡುವ ಕೆಲಸ ಖಂಡಿತ ಅಲ್ಲ, ಸಾಕಷ್ಟು ವರ್ಷಗಳ ಕಾಲ ಇದಕ್ಕೆ ಬೇಕಾಗತ್ತೆ.
ಇನ್ನು ಇಲ್ಲಿನ ಸಾಕಷ್ಟು ಪ್ರದೇಶಗಳಲ್ಲಿ ವಿವಾದ ಹೆಚ್ಚಿರೋದ್ರಿಂದ ಯಾವುದು ವಿವಾದಿತ ಪ್ರದೇಶ ಅಲ್ಲವೋ ಅದರ ಬಗ್ಗೆ ಮೊದಲು ತೀರ್ಮಾನವನ್ನು ಕೈಗೊಂಡು ಅಲ್ಲಿ ಗಡಿಗಳನ್ನು ಗುರುತಿಸುವ ಕೆಲಸವನ್ನು ಪ್ರಾರಂಭ ಮಾಡೋದಕ್ಕೆ ಎರಡೂ ದೇಶಗಳು ಒಪ್ಪಬೇಕಾಗತ್ತೆ. ಗೆಳೆಯರೆ, ಭಾರತ ಮತ್ತು ಚೈನಾ ನಡುವಿನ ಮಾತುಕತೆ ಈ ಹಂತಕ್ಕೆ ಬಂದಿರೋದು ಕೂಡ ಒಂದು ದೊಡ್ಡ ಬೆಳವಣಿಗೆನೇ. ಆದರೆ ಇಲ್ಲಿ ಎರಡೂ ದೇಶಗಳಲ್ಲೂ ಈ ಬೆಳವಣಿಗೆಯ ಬಗ್ಗೆ ಸಾಕಷ್ಟು ಅಪನಂಬಿಕೆಗಳು ಕೂಡ ಇವೆ. ಸದ್ಯಕ್ಕೆ ರಷ್ಯಾ ಯುಕ್ರೇನ್ ಯುದ್ಧ ಅನ್ನೋದು ನಿಂತು ಹೋದ್ರೆ ಅಮೆರಿಕ ಮತ್ತು ಪಶ್ಚಿಮದ ಗುರಿ ಚೈನಾ ಆಗುತ್ತೆ. ಅಮೆರಿಕ ಚೈನಾ ಮೇಲೆ ತೈವಾನ್ನ ವಿಷಯ ಇಟ್ಟುಕೊಂಡು ಯುದ್ಧ ಸಾರುವ ಸಾಧ್ಯತೆಗಳಿರುತ್ತವೆ. ಹೀಗಾಗಿ ಚೈನಾ ಭಾರತದ ಜೊತೆಗಿನ ಸಂಬಂಧಗಳನ್ನು ಸುಧಾರಣೆ ಮಾಡಿಕೊಂಡು ಭಾರತವನ್ನು ನ್ಯೂಟ್ರಲ್ ಆಗಿಡೋ ಪ್ರಯತ್ನವನ್ನು ಮಾಡ್ತಾ ಇದೆ ಅನ್ನೋದು ಭಾರತದಲ್ಲಿ ಚೈನಾ ವಿರುದ್ಧ ಇರೋರ ನಂಬಿಕೆ. ಹಾಗೆ ಅಮೆರಿಕ ಈಗ ಭಾರತವನ್ನು ಟ್ಯಾರಿಫ್ ಕೂಪಕ್ಕೆ ತಳ್ತಾ ಇದೆ. ಚೈನಾ ಹಾಗೂ ಭಾರತದ ನಡುವಿನ ಸಂಬಂಧಗಳು ಸರಿ ಇಲ್ಲ ಮತ್ತು ಸರಿ ಹೋಗೋದೇ ಇಲ್ಲ ಅನ್ನೋ ಕಾರಣಕ್ಕೆ ಅಮೆರಿಕ ಭಾರತವನ್ನು ನಿರ್ಲಕ್ಷ್ಯ ಮಾಡ್ತಾ ಇದೆ. ಹೀಗಾಗಿ ಅಮೆರಿಕಾನ ಹೆದರಿಸೋದಕ್ಕೆ, ಅಮೆರಿಕಾನ ಬ್ಲಾಕ್ ಮೇಲ್ ಮಾಡೋದಕ್ಕೆ, ಅಮೆರಿಕಾನ ಬಗ್ಗಿಸ್ಕೊಳ್ಳೋದಕ್ಕೆ ಭಾರತ ನಮ್ಮ ಸ್ನೇಹವನ್ನು ಬಯಸ್ತಾ ಇದೆಯೇ ಹೊರತು ಪ್ರಾಮಾಣಿಕವಾಗಿ ಚೈನಾದ ಸ್ನೇಹವನ್ನು ಭಾರತ ಬಯಸ್ತಾ ಇಲ್ಲ ಅಂತ ಚೈನಾದಲ್ಲಿನ ಭಾರತದ ವಿರೋಧಿಗಳು ನಂಬುತ್ತಾ ಇದ್ದಾರೆ. ಸೊ ಇಲ್ಲಿ ಎರಡೂ ದೇಶಗಳ ನಡುವೆ ಸಂಬಂಧ ಸುಧಾರಣೆ ಅಂದರೆ ಮೊದಲು ನಂಬಿಕೆ ಹುಟ್ಟೋ ಹಾಗಾಗಬೇಕು. ಹೀಗಾಗಿ ಸದ್ಯಕ್ಕೆ ಭಾರತೀಯರಿಗೆ ಚೈನಾ ಮಾನಸ ಸರೋವರ ಯಾತ್ರೆಗೆ ಅವಕಾಶವನ್ನು ಕಲ್ಪಿಸಿಕೊಟ್ಟಿದೆ. ಎರಡೂ ದೇಶಗಳ ನಡುವೆ ನೇರ ವಿಮಾನ ಸಂಪರ್ಕ ಶುರುವಾಗ್ತಾ ಇದೆ. ಹಾಗೆ ಭಾರತಕ್ಕೆ ರೇರ್ ಅರ್ತ್ ಮ್ಯಾಗ್ನೆಟ್ಗಳನ್ನು ಹಾಗೂ ಇನ್ನಿತರ ಅಗತ್ಯ ಸರಕುಗಳನ್ನು ಕೊಡೋದಕ್ಕೆ ಚೈನಾ ಒಪ್ಪಿದೆ. ಭಾರತಕ್ಕೆ ನೋ ಟ್ಯಾರಿಫ್, ನೋ ಬ್ಯಾರಿಯರ್ಸ್ ಅಂತ ಚೈನಾ ಹೇಳ್ತಾ ಇದೆ. ಹಾಗೆ ಶಾಂಘೈ ಕೋಆಪರೇಷನ್ ಆರ್ಗನೈಸೇಷನ್ನ ಶೃಂಗಕ್ಕೆ ಭಾರತದ ಪ್ರಧಾನಿ ಮೋದಿ ಚೈನಾಗೆ ಹೋಗ್ತಾ ಇದ್ದಾರೆ. 2026ರಲ್ಲಿ ಭಾರತದಲ್ಲಿ ಬ್ರಿಕ್ಸ್ ಸಭೆ ನಡೆಯುತ್ತೆ. ಅದಕ್ಕೆ ಬೇಕಾದ ಸಹಕಾರವನ್ನ ಚೈನಾ ಭಾರತಕ್ಕೆ ಕೊಡುತ್ತೆ. ಹಾಗೆ 2027ರಲ್ಲಿ ಬ್ರಿಕ್ಸ್ ಸಮ್ಮೇಳನ ಚೈನಾದಲ್ಲಿ ನಡೆಯುತ್ತೆ. ಅದಕ್ಕೆ ಬೇಕಾದ ಎಲ್ಲ ಸಹಕಾರವನ್ನ ಭಾರತ ಕೊಡೋದಕ್ಕೆ ಒಪ್ಪಿಕೊಂಡಿದೆ. ಈ ಎಲ್ಲ ಬೆಳವಣಿಗೆಗಳಿಂದಾಗಿ ಭಾರತ ಮತ್ತು ಚೈನಾ ನಡುವಿನ ವ್ಯಾಪಾರ ಸಂಬಂಧಗಳು ಸುಧಾರಣೆಯಾಗೋ ಸಾಧ್ಯತೆ ಇರುತ್ತೆ. ಹಾಗೆ ಭಾರತದ ಆಟೋಮೊಬೈಲ್ ಇಂಡಸ್ಟ್ರಿ ಹಾಗೂ ಇವಿಗಳಿಗೆ ಬೇಕಾದ ರೇರ್ ಮ್ಯಾಗ್ನೆಟ್ ಮತ್ತು ಇನ್ನಿತರ ಕಾಂಪೋನೆಂಟುಗಳು, ರೈತರಿಗೆ ಬೇಕಾಗುವ ರಸಗೊಬ್ಬರಗಳು ಚೈನಾದಿಂದ ಭಾರತಕ್ಕಿನ್ನು ಮುಂದೆ ಸುಲಭವಾಗಿ ಬರುತ್ತವೆ. ಇನ್ನು ಭಾರತ ಚೈನಾದ ಹೂಡಿಕೆಗಳಿಗೆ ಅವಕಾಶ ಕೊಡೋ ಬಗ್ಗೆ ಒಂದಷ್ಟು ಯೋಚಿಸ್ತಾ ಇದೆ. ಇಲ್ಲಿ ಭಾರತ ಮತ್ತು ಚೈನಾ ನಡುವೆ ದೊಡ್ಡ ಪ್ರಮಾಣದ ಅಂದರೆ ಸುಮಾರು 90ರಿಂದ 100 ಬಿಲಿಯನ್ ಡಾಲರ್ಗಳಷ್ಟು ವ್ಯಾಪಾರ ಕೊರತೆ ಇದೆ. ಹೀಗಿರುವಾಗ ಭಾರತ ಚೈನಾದ ಹೂಡಿಕೆಗಳಿಗೆ ಭಾರತದಲ್ಲಿ ಅವಕಾಶವನ್ನು ಕೊಟ್ಟು ಅವರ ಹಣದಿಂದ ಇಲ್ಲಿ ಉತ್ಪಾದನೆ, ಉದ್ಯೋಗ ಸೃಷ್ಟಿ ಮತ್ತು ತೆರಿಗೆ ಸಂಗ್ರಹ ಮಾಡೋದ್ರಲ್ಲಿ ತಪ್ಪೇನಿಲ್ಲ ಅನ್ನೋ ಅಭಿಪ್ರಾಯ ಸಾಕಷ್ಟು ಅರ್ಥಶಾಸ್ತ್ರಿಗಳದ್ದು. ಈಗ ಪ್ರತಿ ವರ್ಷ ಭಾರತ ಮತ್ತು ಚೈನಾ ನಡುವಿನ ವ್ಯಾಪಾರದಲ್ಲಿ ಹೆಚ್ಚುವರಿಯಾಗಿ ಚೈನಾಗೆ ಸುಮಾರು 100 ಬಿಲಿಯನ್ ಡಾಲರ್ನಷ್ಟು ವ್ಯಾಪಾರವನ್ನು ಭಾರತ ಕೊಡ್ತಾ ಇದೆ ಅನ್ನೋದಾದರೆ ಆ ಹಣ ಮತ್ತೆ ಭಾರತಕ್ಕೆ ಬಂದು ಇಲ್ಲಿ ಹೂಡಿಕೆ ಆಗೋದರಲ್ಲಿ ತಪ್ಪೇನಿದೆ? ಹಾಗಂತ ರಕ್ಷಣಾ ಇಲಾಖೆ ಹಾಗೂ ಸೂಕ್ಷ್ಮ ವಿಭಾಗಗಳಲ್ಲಿ ಚೈನಾಗೆ ಎಂಟ್ರಿ ಏನು ಕೊಡಬೇಕಾಗಿಲ್ಲ. ಆದರೆ ಲೇಬರ್ ಓರಿಯೆಂಟೆಡ್ ವಿಭಾಗಗಳು, ಚೈನಾದಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಕಾಸ್ಟ್ಲಿ ಅಂತ ಯಾವೆಲ್ಲ ಕ್ಷೇತ್ರಗಳಲ್ಲಿ ಅನಿಸುತ್ತೋ ಅಂಥವುಗಳನ್ನು ಭಾರತಕ್ಕೆ ಆಹ್ವಾನಿಸುವ, ಭಾರತದಲ್ಲಿ ಅವಕಾಶವನ್ನು ಕಲ್ಪಿಸಿಕೊಡುವ ಕೆಲಸವನ್ನು ಭಾರತ ನಿರಾಳವಾಗಿ, ನಿರಾತಂಕವಾಗಿ ಮಾಡಬಹುದು. ಹೀಗೆ ಮಾಡೋದ್ರಿಂದ ಚೈನಾದ ಹೂಡಿಕೆಗಳು ನಮ್ಮಲ್ಲಿಗೆ ಬರುತ್ತವೆ. ಸದ್ಯಕ್ಕೆ ನಾವು ಚೈನಾದಿಂದ ಸಾಕಷ್ಟು ವಸ್ತುಗಳನ್ನು ತರಿಸಿ ಇಲ್ಲಿ ಅವುಗಳನ್ನು ಜೋಡಿಸಿ ಮೇಕ್ ಇನ್ ಇಂಡಿಯಾ ಅಂತ ಲೇಬಲ್ ಹಾಕಿ ಮಾರಾಟ ಮಾಡ್ತಾ ಇದ್ದೀವಿ. ಅದರ ಬದಲು ಆ ಕಾಂಪೋನೆಂಟ್ಸೂ ಇಲ್ಲೇ ತಯಾರಾಗಿ ಸಂಪೂರ್ಣವಾಗಿ ಮೇಕ್ ಇನ್ ಇಂಡಿಯಾ ಆಗಿ ಮಾರಾಟ ಆದರೆ ನಮ್ಮ ಯುವಕರಿಗೆ ಹೆಚ್ಚು ಕೆಲಸಗಳು ಸಿಗುತ್ತವೆ, ನಮ್ಮಲ್ಲಿ ಸಪ್ಲೈ ಚೈನ್ ಬೆಳೆಯುತ್ತೆ, ನಮಗೆ ಟೆಕ್ನಾಲಜಿ ಸಿಗುತ್ತೆ. ಭಾರತದ ಆರ್ಥಿಕತೆಗೆ ಇದು ಕೊಡುಗೆ ಕೊಡೋದಷ್ಟೇ ಅಲ್ಲ, ದೀರ್ಘಾವಧಿಯಲ್ಲಿ ತನ್ನ ಹೂಡಿಕೆಗಳು ಭಾರತದಲ್ಲಿವೆ ಅನ್ನೋ ಕಾರಣಕ್ಕಾದರೂ ಚೈನಾ ಭಾರತದ ಜೊತೆಗಿನ ಸಂಬಂಧಗಳನ್ನು ಚೆನ್ನಾಗಿಟ್ಕೊಳ್ಳೋದಕ್ಕೆ ಪ್ರಯತ್ನವನ್ನು ಮಾಡುತ್ತೆ. ಅಲ್ಲಿ ವಂಚನೆಗಳಿಗೆ ಅವಕಾಶ ಕಡಿಮೆ ಆಗುತ್ತೆ. ಅವಲಂಬನೆ ಅನ್ನೋದು ಪರಸ್ಪರ ಇದ್ದಾಗ ಸ್ನೇಹ ಸಹಜವಾಗಿ ಗಟ್ಟಿಯಾಗಿರುತ್ತೆ. ಅದು ಒಂದೇ ಕಡೆ ವಾಲಿದಾಗ ಅಥವಾ ಅವಲಂಬನೆ ಅನ್ನೋದು ಏಕಪಕ್ಷೀಯ ಆದಾಗ ನಿರ್ಲಕ್ಷ್ಯ ಶುರು ಆಗುತ್ತೆ. ಸೊ ಭಾರತ ಇಲ್ಲಿ ಚೈನಾದ ಹೂಡಿಕೆಗಳಿಗೆ ಎಷ್ಟರ ಮಟ್ಟಿಗೆ ಅವಕಾಶವನ್ನು ಕೊಡುತ್ತೆ ಅನ್ನೋದನ್ನು ಕೂಡ ನಾವು ಕಾದು ನೋಡಬೇಕು. ಇನ್ನು ಇದೆಲ್ಲದರ ಜೊತೆ ಚೈನಾನ ಬ್ಲೈಂಡ್ ಆಗಿ ನಂಬೋದಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನೋದು ನಿಜ. ಆದರೆ ಈ ಬೆಳವಣಿಗೆ ಅಮೆರಿಕಾದಲ್ಲಿ ಟ್ರಂಪ್ ವಿರುದ್ಧ ಅವರದ್ದೇ ಜನ ಮಾತಾಡೋದಕ್ಕೆ ಕಾರಣ ಆಗ್ತಾ ಇದೆ. ಅಲ್ಲಿನ ಮಾಧ್ಯಮಗಳು ಅಮೆರಿಕ ಇಂಡೋ ಪೆಸಿಫಿಕಲ್ಲಿ ಇಷ್ಟು ವರ್ಷ ಶ್ರಮ ಹಾಕಿ ಬೆಳೆಸಿದ್ದ ಒಂದು ಮೈತ್ರಿಯನ್ನು, ಒಂದು ರಾಜತಾಂತ್ರಿಕ ಸಂಬಂಧವನ್ನು, ಚೈನಾದ ವಿರುದ್ಧ ಅಮೆರಿಕಾದ ಒಂದು ಕೋಟೆಯನ್ನು ಟ್ಯಾರಿಫ್ ಹೆಸರಲ್ಲಿ ಮೂರ್ಖತನದಿಂದ ಟ್ರಂಪ್ ಕೆಡವಿಬಿಟ್ರು ಅಂತ ಬರೆಯೋದಕ್ಕೆ ಶುರು ಮಾಡಿವೆ. ಸ್ಟ್ರಾಟಜಿಕ್ ಪಾರ್ಟ್ನರ್ ಅಂತ ಭಾರತವನ್ನು ಕರೀತಿದ್ದ ಅಮೆರಿಕ ಟ್ಯಾರಿಫ್ ಅಸ್ತ್ರವನ್ನು ಝಳಪಿಸಿದಾಗ ಭಾರತ ಹೆಚ್ಚು ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಲಿಲ್ಲ. ಆದರೆ ಹೆಚ್ಚುವರಿ 25% ಸ್ಯಾಂಕ್ಷನ್ ಹೇರೋದು,
ಪಾಕಿಸ್ತಾನವನ್ನು ಹತ್ತಿರಕ್ಕೆ ತಗೊಳ್ಳೋದು, ಈ ಮೂಲಕ ಅಮೆರಿಕ ಭಾರತಕ್ಕೆ ತನ್ನ ನಿಜ ಬಣ್ಣ ಅರ್ಥ ಆಗೋ ಹಾಗೆ ಮಾಡಿದೆ. ಅದರ ಪರಿಣಾಮ ರಷ್ಯಾ, ಚೈನಾ, ಭಾರತಗಳು ಒಂದಾದರೆ ಗತಿ ಏನು ಅಂತ ಈಗ ಪಶ್ಚಿಮ ತಲೆ ಕೆಡಿಸ್ಕೊಳ್ತಾ ಇದೆ. ಏನೇ ಇರಲಿ, ಭಾರತ ಮತ್ತು ಚೈನಾ ನಡುವಿನ ಗಡಿ ಸಮಸ್ಯೆ ಬಗೆಹರಿದ್ರೆ ಏಷ್ಯಾದ ದೊಡ್ಡ ಶಕ್ತಿಗಳು ಒಂದಾಗೋದಕ್ಕೆ ಅವಕಾಶ ಆಗುತ್ತೆ. ಆದರೆ ಚೈನಾನ ಎಷ್ಟರ ಮಟ್ಟಿಗೆ ನಂಬಬಹುದು? ಇದು ಈಗಿನ ಪ್ರಶ್ನೆ. ಇದು ಗೆಳೆಯರೆ, ಭಾರತ ಚೈನಾ ಮತ್ತೆ ಹತ್ತಿರ ಆಗ್ತಾ ಇರೋ ಸೂಚನೆ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.